ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ನೋಡಿ, ಮಸ್ಟರ್ಡ್ ಯೆಲ್ಲೋ ಗೋಲ್ಡ್ ಮತ್ತು ಪಿಂಕ್ ಜರಿ ಇರೋವಂಥ ಪಿಂಕ್ ಕಲರು ಬಿಗ್ ಬಾರ್ಡರ್. ಫ್ರೆಂಡ್ಸ್, ಇದು ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಮತ್ತು ವ್ಯೂವರ್ಸ್ಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಸೊ ಇದಕ್ಕೆ ನೀಡಲ್ ನಂಬರ್ ಬಂದು 10 ಅಥವಾ 11 ನಂಬರ್ ತೊಗೊಳ್ಳೋಣ. 10 or 11 ಕ್ರೋಶಾ ನೀಡಲ್ ನಂಬರ್ ಬಂದು ನಾನಿಲ್ಲಿ 10 ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಬೀಡ್ಸ್ ಬಂದು ರೌಂಡ್ ಗೋಲ್ಡನ್ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಬಿಗ್ ಸೈಜು ಫ್ರೆಂಡ್ಸ್, ಮೆಟಲ್ ಬೀಡ್ಸ್ ಇದು. ಸೊ ಮೆಟಲ್ ಬೀಡ್ಸ್ ಬೇಡ ಅಂದರೆ ಹಾಲೋ ಬೀಡ್ಸು ಬಿಗ್ ಸೈಜ್ದು ಯಾವ್ದಾದ್ರೂ ತೊಗೊಳ್ಬೋದು. ಮತ್ತು ಆ್ಯಸ್ ಯೂಶ್ವಲ್ ಆರೆಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗು 1 or 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಬಂದು ನೋಡಿ, ಆ ಲೂಪಲ್ಲಿ ಲೆಫ್ಟ್ ಹ್ಯಾಂಡ್ ದಾರನ ಎಳ್ಕೊಳ್ಬೇಕು, ಲಾಕ್ ಆಗುತ್ತೆ. ಇನ್ನೂ ಒಂದು ಸತಿ ಕೂಡ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡಿ ಸ್ಟಾರ್ಟಿಂಗ್ಗೆ ಸ್ವಲ್ಪ ದಾರನ ತೆಗೆದ್ಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ದಾರಾಗೆ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬಿಗ್ ಸೈಜೇ ತೊಗೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ. ಮತ್ತು ಅಲ್ಲಿಂದ 5 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್. 5 ಚೈನ್ಸ್ ಹಾಕಿಬಿಟ್ಟು ಲಾಕ್ ಮಾಡಿದ್ದೀನಿ. ಒಂದು ಬೀಡು ಮತ್ತು 5 ಚೈನ್ಸ್ ಹಾಕಿ ಲಾಕ್ ಮಾಡಿ ಅಲ್ಲಿಂದ ಇವಾಗ ನಾನು 8 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 8 ಚೈನ್ಸ್ನ ಹಾಕಿ ನೋಡಿ, ಈ ಥರ ಲೂಸಾಗೆ 5 ಚೈನ್ ಗ್ಯಾಪ್ ಏನಿದೆ ಅಷ್ಟೇ ಗ್ಯಾಪಿಗೆ ನಾನು ಲಾಕ್ ಮಾಡ್ತೀನಿ. 8 ಚೈನ್ಸ್ ಹಾಕಿ 5 ಚೈನ್ ಗ್ಯಾಪ್ ಅಷ್ಟು ನಾನು ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು 5 ಚೈನ್ ಎಷ್ಟು ಮೆಜರ್ಮೆಂಟ್ ಇದೋ ಅಗಲ, ಅಷ್ಟು ಅಗಲಕ್ಕೆ ನಾನು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವಲ್ಪ ಲೂಸಾಗಿ ನಮಗೆ ಯು ಶೇಪ್ ಥರ ಕಾಣಿಸ್ಬೇಕು 8 ಚೈನು. ಸೊ ಮತ್ತೆ ಅಲ್ಲಿಂದ 5 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿದೆ. ಸ್ವಲ್ಪ ದಾರನ ತೆಗೆದ್ಬಿಟ್ಟು ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಇವಾಗ ಇನ್ನೂ ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆಗೆ ಕೂಡ ಲಾಕ್. ನೋಡಿ, ಇವಾಗ ಒಂದು ಬೀಡು ಮತ್ತು 5 ಚೈನ್, 8 ಚೈನ್, 5 ಚೈನ್, ಒಂದು ಬೀಡ್. ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಒಂದು ಬೀಡ್ ಹಾಕಬೇಕು, 5 8 5, ಒಂದು ಬೀಡು 5 8 5, ಆ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಆದಷ್ಟು ಲಾಸ್ಟಲ್ಲಿ ಎಂಡಿಂಗಲ್ಲಿ ಬೀಡ್ ಬರೋ ಥರ ನೋಡ್ಕೋಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಲಾಸ್ಟಲ್ಲಿ ನೋಡಿ, ನನಗೆ ಬೀಡ್ ಬಂದುಬಿಟ್ಟು ಎಂಡ್ ಆಗಿದೆ, ಬಟ್ ಇನ್ನೂ ಸ್ವಲ್ಪ ಸ್ಪೇಸ್ ಮಿಕ್ಕಿದೆ. ಅಲ್ಲಿ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನೋಡಿ, ಇದು ಬೀಡ್ಗೆ ಎಂಡ್ ಆಗಬೇಕಿತ್ತು, ಇಂಚೂರು ಸ್ಪೇಸ್ ಇತ್ತಲ್ಲ, ಎಕ್ಸ್ಟ್ರಾ ನಾನು 5 ಚೈನ್ನ ಹಾಕಿಬಿಟ್ಟು ಲಾಕ್ ಮಾಡಿ ಒಂದು 2-3 ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಟೈಟ್ ಮಾಡ್ತಾಯಿದ್ದೀನಿ. ಬಟ್ ಆ 5 ಚೈನ್ನ ಎಂಡಿಂಗಲ್ಲಿ ಏನು ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡಿ, 5 ಚೈನ್ ಎಕ್ಸ್ಟ್ರಾ ಹಾಕಿ 2-3 ಚೈನ್ಸ್ನ ಹಾಕಿ ಕಟ್ ಮಾಡಿ ಲಾಕ್ ಮಾಡಿದ್ದೀನಿ. ಸೊ ಮತ್ತೆ ಸೇಮ್ ಕಲರಲ್ಲಿ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ಆದಮೇಲೆ ಬೀಡ್ ಕೆಳಗಡೆ 5 ಚೈನ್ಸ್ ಹಾಕಬೇಕು. 5 or 6 ಹಾಕೋಬೋದು ಫ್ರೆಂಡ್ಸ್, ಎಷ್ಟು ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ. 5 ನೋಡಿ, ಅಥವಾ ಆಗಿಲ್ಲ ಅಂದರೆ 6 ಹಾಕ್ಕೊಳ್ಳಿ, ಬೇಡ ಅಂದರೆ 5 ಸಾಕಾಗತ್ತೆ. ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಸೊ ಬೀಡ್ದು ಲಾಕ್ ಮಾಡಿದ್ವಿ ಅಲ್ಲ ಬಟ್ಟೆಗೆ, ಅದೇ ಲಾಕ್ ಒಳಗಡೆ ಲಾಕ್ ಮಾಡ್ತೀನಿ. 5 ಚೈನು ಬೀಡ್ ಹಿಂದೆಗಡೆ ಬರಬೇಕು. ಬೀಡ್ ಹಿಂದೆ ಹಾಕಿ ಮತ್ತೆ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ, 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ನೆಕ್ಸ್ಟ್ 8 ಚೈನ್ ಒಳಗಡೆ ಹೋಗಿ ನೋಡಿ, ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೊಂಡು 8 ಚೈನ್ ಒಳಗಡೆ ಹೋಗಿ
ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ, 2 ದಾರ 1 ಮಾಡೋಣ, 2 ದಾರ 1 ಮಾಡೋಣ. ಸೊ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಮಾಡಿಕೊಂಡೆ, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸೊ ಬರೀ ಡಬಲ್ ಕ್ರೋಶೆ ಫ್ರೆಂಡ್ಸ್. ಇದರಲ್ಲಿ ಈ ರೀತಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಮಾಡ್ಕೊಳ್ಳೋಣ. ಸೊ ಈ 8 ಚೈನಲ್ಲಿ ನಾನು ಎಷ್ಟು 18 ಡಬಲ್ ಕ್ರೋಶೆ ಫಿಲ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 18 ಡಬಲ್ ಕ್ರೋಶೆನ ನಾನು ಇದರಲ್ಲಿ ಫಿಲ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಜಾಸ್ತಿ ಆಯಿತು ಅನಿಸಿದ್ರೆ ಬೇಕಂದರೆ ಕಡಿಮೆ ಮಾಡಿ ಸೆಕೆಂಡ್ ಸ್ಟೆಪ್ ಲಾಸ್ಟ್ ಸ್ಟೆಪ್ಪಲ್ಲೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಕಡಿಮೆ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು 18 ಕಂಬಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ 18 ಡಬಲ್ ಕ್ರೋಶೆಸ್ನ ಈ 8 ಚೈನ್ ಒಳಗಡೆ ಫಿಲ್ ಮಾಡ್ಕೊಳ್ತೀನಿ. ಸೂಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1 2ರಲ್ಲಿ 1 ಈ ರೀತಿ 18 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, 18 ಡಬಲ್ ಕ್ರೋಶೆ ಆಯಿತು. ಪಕ್ಕದ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಮತ್ತು ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮೇಲೆ ಒಂದು ಸತಿ ಸಿಂಗಲ್ ಕ್ರೋಶೆ. ಒಟ್ಟು ಸ್ಟಾರ್ಟಿಂಗ್ ಹೆಂಗೆ ಬರುತ್ತೆ ಅದೇ ರೀತಿ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ನೆಕ್ಸ್ಟ್ 5 ಚೈನ್ ಹಾಕೋಣ. ಬೀಡ್ ಕೆಳಗಡೆ 5 ಚೈನ್ಸ್ನ ಹಾಕಿ ಲಾಕ್ ಇದ್ದಲ್ಲಿ ಲಾಕ್ ಮಾಡೋಣ. ಮತ್ತು ನೆಕ್ಸ್ಟ್ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ 2 ಸತಿ, 1 ಟೈಮ್ 2 ಟೈಮ್ ಸಿಂಗಲ್ ಕ್ರೋಶೆ. ಮತ್ತು ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ನೆಕ್ಸ್ಟ್ 8 ಚೈನ್ ಒಳಗಡೆ ಹೋಗಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಈ ರೀತಿ ಕಂಬಗಳನ್ನ 18 ಕಂಬಗಳನ್ನ ಈ 8 ಚೈನಲ್ಲಿ ಫಿಲ್ ಮಾಡ್ಕೊಳ್ತೀನಿ. ಸೊ 18 ಡಬಲ್ ಕ್ರೋಶೆಸ್ಸು ನಮಗೆ ಆರ್ಚ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಈ ಥರ ಗ್ಯಾಪು ಜಾಸ್ತಿ ಇರುತ್ತೆ ಮತ್ತು ಈ ರೀತಿ ಬರಬೇಕು. ಕಂಬಗಳು ಆಲ್ಮೋಸ್ಟ್ ಒಂದೇ ಸೈಜಲ್ಲಿ ಮಾಡಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಸೊ ಈ ಥರ ಬರುತ್ತೆ. ಇದಕ್ಕೆ ಕುಚ್ಚು ಕಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸ್ವಲ್ಪ ಡೆಕೋರೇಟ್ ಮಾಡಿ. ಬಟ್ ಇನ್ನೂ ಒಂದು ಸ್ಟೆಪ್ ಇದೆ ನೋಡಿ. ಸೆಕೆಂಡ್ ಆರ್ಚಲ್ಲಿ 18 ಕಂಬಗಳನ್ನ ಹಾಕಿ ಪಕ್ಕದ 5 ಚೈನ್ ಒಳಗಡೆ ಲಾಕ್ ಮಾಡಿ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ, ಲಾಕ್ ಇರೋ ಕಡೆನೂ ಸಿಂಗಲ್ ಕ್ರೋಶೆ, ಅಂದರೆ ಲಾಕ್ ಇರೋ ಕಡೆ ಲಾಕ್ ಮಾಡಿ ಬೀಡ್ ಕೆಳಗಡೆ 5 ಚೈನ್ಸ್ 4 5 ಮಾಡಿ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ಸೊ ಈ ರೀತಿ ಕಾಣಿಸುತ್ತೆ ನಮಗೆ ಆರ್ಚಸ್ಸು. ಸೊ ನೋಡಿ ತುಂಬ ನೀಟಾಗಿ ಕಾಣಿಸುತ್ತೆ, ಯಾಕಂದರೆ ಕಂಬಗಳು ತುಂಬ ಜಾಸ್ತಿ ಹಾಕಿದೆ ಅಲ್ವಾ. ಸೊ ಸಖತ್ತಾಗಿ ಕಾಣಿಸುತ್ತೆ. ಇದು ಪೂರ್ತಿ ಎಂಡಿಂಗ್ವರೆಗೂ ಕಂಪ್ಲೀಟ್ ಮಾಡಿ ಎಂಡ್ ಮಾಡೋದು. ಸ್ಟಾರ್ಟಿಂಗ್ ಸ್ಟೆಪ್ ಯಾವ ರೀತಿ ತೋರಿಸಿದೆ ಅದೇ ರೀತಿ ಎಂಡ್ ಮಾಡೋದು ಫ್ರೆಂಡ್ಸ್. ಸೊ ಮತ್ತೆ ನೆಕ್ಸ್ಟ್ ಕಲರ್ ತೊಗೊತಾ ಇದ್ದೀನಿ, ಲಾಕ್ ಮಾಡ್ತಾಯಿದ್ದೀನಿ. ಈ 5 ಚೈನ್ ಒಳಗಡೆ ಒಂದ್ಸತಿ ಲಾಕ್ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲ ಹಾಗೆ ಡೈರೆಕ್ಟಾಗಿ ಕೂಡ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಇಲ್ಲಿ ನಮಗೆ ಕುಚ್ಚು ಬರಬೇಕು. ಸೊ ಬೀಡ್ದು ಲಾಕ್ ಮಾಡಿದ್ವಿ ಎಲ್ಲ ಸ್ಟಾರ್ಟಿಂಗು ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ಅದೇ ರೀತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇರೋ ಕಡೆ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ಸೊ ಸ್ವಲ್ಪ ಗ್ಯಾಪ್ ಲೂಸಾಗೇ ಇರಲಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ 2 ಚೈನ್ಸ್ ಹಾಕಬೇಕು. 2 ಚೈನ್ಸ್ನ ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಗ್ಯಾಪ್ ಇರುತ್ತೆ ನೋಡಿ, ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಅಲ್ಲಿ ಹೋಲ್ ಒಳಗಡೆ. ಸೊ ಅದು ಸ್ವಲ್ಪ ಲೂಸಾಗೆ ಹಾಕ್ಕೊಳ್ಳಿ, ಕಂಜೆಸ್ಟ್ ಆಗಿಬಿಡುತ್ತೆ. ಅಲ್ಲಿ ನೀಡಲ್ಲಿ ಹಾಕಿ ದಾರನ ಎಳ್ಕೊಂಡು ಬರ್ತೀನಿ. 3 ದಾರ ಇರುತ್ತೆ ಸೂಜಿ ಮೇಲೆ, ಹಾಗೆ ಇಟ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಿಗೆ ಹೋಗಿ ದಾರನ ತೊಗೊಂಡು ಬಂದು ದಾರಾನ ಹಾಗೆ ಇಟ್ಕೊಳ್ತೀನಿ. ಸೆಕೆಂಡ್ ಟೈಮ್ ಲಾಕ್ ಮಾಡಲ್ಲ ಏನೂ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ಸ್ಟಾರ್ಟಿಂಗ್ ಮಾತ್ರ ಹೀಗೆ ಫ್ರೆಂಡ್ಸ್, ಆಮೇಲೆಲ್ಲ ಸ್ವಲ್ಪ ಚೇಂಜ್ ಇದೆ. ದಾರನ ತೊಗೊಂಡು ಬಂದು
ಥರ್ಡ್ ಟೈಮ್ ನಾನು ಹಾಗೆ ಇಟ್ಕೊಂಡಿದ್ದೀನಿ. 3 ಸೇರಿ ಒಂದು ಸತಿ ಲಾಕ್ ಮಾಡ್ತೀನಿ. ನೋಡಿ, ದಾರಾನ ಎಳ್ಕೊಂಡು ಬಂದು ಲಾಕ್ ಮಾಡ್ತೀನಿ. ಪಫ್ ಡಿಸೈನ್ ಫ್ರೆಂಡ್ಸ್, ನಾನಿಲ್ಲಿ 3 ಟೈಮ್ಸ್ ಮಾಡಿಕೊಂಡೆ, ಯಾಕಂದರೆ ಅಲ್ಲಿ ಸ್ವಲ್ಪ ಹೋಲ್ ಕಂಜೆಸ್ಟ್ ಆಗಿತ್ತು. ಮತ್ತು ಎಲ್ಲ ಕಡೆ 4 ಮಾಡ್ಕೊಳ್ಳೋಣ. ಇದು ನೋಡಿ, ಫಸ್ಟ್ ಹೋಲ್ ಬಿಟ್ಟು ಸೆಕೆಂಡ್ ಕಂಬದ ಮೇಲಿರೋ ಹೋಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಹೋಲ್ ಬಿಟ್ಟು ಸೆಕೆಂಡ್ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ, ಲಾಕ್ ಮಾಡಿಕೊಂಡೆ. ಅಲ್ಲಿಂದ 2 ಚೈನ್ಸ್, 1 ಚೈನ್ 2 ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ನೋಡಿ, ಪಫ್ ಏನಿದೆ, ಈ ಎಲ್ಲೋ ಆರ್ಚಿಗೆ ಪಫ್ಗೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಇವಾಗ. ಸೊ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ದಾರಾನ ಹಾಗೆ ಇಟ್ಕೋಬೇಕು, ನೀಡಲ್ ಮೇಲೆ ಇರೋ ದಾರಾನ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಹೋಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ, ಈಸಿಯಾಗಿ ತೊಗೋಬೋದು. ದಾರಾನ ತಂದು ಫಿಂಗರಲ್ಲಿ ಹಾಗೆ ಇಟ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಈ ದಾರಾನ ಹಾಗೆ ಇಟ್ಕೋಬೇಕು. ಇಲ್ಲಿ ನಾನು 4 ಟೈಮ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ 4 ಸತಿ ಮಾಡಿಕೊಂಡು ಎಲ್ಲ ದಾರಕ್ಕೂ ಒಂದೇ ಸತಿ ದಾರ ಎಳ್ಕೊಂಡು ಲಾಕ್ ಮಾಡ್ತೀನಿ. ಸೊ ಮತ್ತೆ ಇದು ನೋಡಿ, 1 ಗ್ಯಾಪ್, 2 ಗ್ಯಾಪ್, 3rd ಗ್ಯಾಪ್, 2 ಗ್ಯಾಪ್ ಬಿಟ್ಟು 3ನೇ ಹೋಲಿಗೆ, ಅಂದರೆ ಕಂಬದ ಮೇಲೆ ಹೋಲ್ಗಳು ಇರುತ್ತೆ ಅಲ್ವಾ, ತೂತಗಳು ಕಾಣಿಸುತ್ತೆ ನಮಗೆ. 2 ಹೋಲ್ಸ್ನ ಬಿಟ್ಟು 3ನೇ ಹೋಲ್ಗೆ ನಾನು ಲಾಕ್ ಮಾಡಿದ್ದೀನಿ. ಮತ್ತು 2 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೋಡಿ, ಗ್ಯಾಪು ಎಲ್ಲೋ ಆರ್ಚಿಗೆ ಮತ್ತು ಪಿಂಕ್ ಪಫಿಗೆ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ದಾರನ ತಂದು ನಾನು ಇಟ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು, ದಾರನ ಈ ರೀತಿ ಇಟ್ಕೋಬೇಕು 2 ಟೈಮ್ಸ್. ಮತ್ತೆ ಹೋಗಿ ದಾರನ ತಂದು ಈ ರೀತಿ ಇಟ್ಕೋಬೇಕು 3rd ಟೈಮು, ಇನ್ನು 1 ಟೈಮ್. ಸೊ ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ ಮಾಡಿದೆ ಫ್ರೆಂಡ್ಸ್, ಅದು ಯಾಕಂದರೆ ಅಲ್ಲಿ ಸ್ವಲ್ಪ ಕಂಜೆಸ್ಟ್ ಅನಿಸ್ತು. ಸೊ ಎಲ್ಲ ಕಡೆ 4 ಟೈಮ್ಸೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಎಲ್ಲ ಸೇರಿ ದಾರ ತೆಗೆದ್ಬಿಟ್ಟು ಲಾಕ್ ಮಾಡ್ತೀನಿ. ಬೇಕಂದರೆ 5 ಟೈಮ್ಸ್ ಕೂಡ ಮಾಡ್ಕೋಬೋದು, ಏನಿಲ್ಲ. ಡಿಫ್ರೆನ್ಸ್ ಏನಂದರೆ ಪಫ್ ನಿಮಗೆ ತಿಕ್ಕಾಗಿ ಬರುತ್ತೆ ಅಷ್ಟೇ. 3 ಟೈಮ್ಸ್ ಮಾಡಿದ್ರೂ ನಡೆಯುತ್ತೆ, 4 ಟೈಮ್ಸ್ ಮಾಡಿಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ಬಿಗ್ ಸೈಜ್ ಆಗುತ್ತೆ. ಈವನ್ 5 ಟೈಮ್ಸ್ ಮಾಡಿದ್ರೂ ಚೆನ್ನಾಗೇ ಕಾಣಿಸುತ್ತೆ. 2 ಚೈನ್ಸ್ನ ಹಾಕ್ಕೊಳ್ಳೋದು, ಈ ಗ್ಯಾಪಲ್ಲಿ ಹೋಗಿಬಿಟ್ಟು ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಹೋಗಿ ದಾರನ ತೊಗೊಂಡು ಹಾಗೆ ಪ್ಲೇಸ್ ಮಾಡಿ ಅದನ್ನು 4 ಟೈಮ್ಸ್ ನಾವು ಪ್ಲೇಸ್ ಮಾಡಿಬಿಟ್ಟು ಎಲ್ಲ ಒಂದೇ ಸತಿಗೆ ದಾರ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಸೊ ಪಫ್ ಡಿಸೈನ್ ಫ್ರೆಂಡ್ಸ್ ಬೇರೆ ಥರ, ಅಂದರೆ ಒಂದು ಸ್ವಲ್ಪ ಆರ್ಚಿಗೆ ನಾವು ಲಾಕ್ ಮಾಡಿರೋದ್ರಿಂದ ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ ಇದು. ನೋಡಿ, ಈ ಥರ ಒಂದೇ ಸತಿ ದಾರ ಎಳ್ಕೊಂಡು ಲಾಕ್ ಮಾಡಿ 1-2 ಹೋಲ್ಸ್ ಬಿಟ್ಟು 3rd ಹೋಲ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ 7 ಪಫ್ ಬರುತ್ತೆ ನಮಗೆ. ಇದರಲ್ಲಿ 6 ಹಾಕಿದ್ದೀನಿ. ಮತ್ತು 2 ಚೈನ್ಸ್ನ ಹಾಕಿಬಿಟ್ಟು ಲಾಸ್ಟಲ್ಲಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಆ ಗ್ಯಾಪಲ್ಲಿ ಹೋಗಿಬಿಟ್ಟು ಹಿಂದೆಗಡೆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಪ್ಲೇಸ್ ಮಾಡಿ ಈ ರೀತಿ ನಾನು 4 ಸತಿ ಪ್ಲೇಸ್ ಮಾಡ್ತೀನಿ. ನೋಡಿ, ಟೈಟಾಗಿ ಹೋಲ್ಡ್ ಮಾಡಬೇಕು ದಾರಾನ. ಅದು ನಿಮ್ಮ ಗ್ರಿಪ್ಪು ಫ್ರೆಂಡ್ಸ್, ನೀಟಾಗಿ ಗ್ರಿಪ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ, 4 ಟೈಮ್ಸ್ ಗ್ರಿಪ್ ಮಾಡಿದೆ. ಎಲ್ಲದಕ್ಕೂ ಒಂದೇ ಸತಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ತೀನಿ. ಸೊ ಪಫೇ ಇದು, ಬೇರೆ ರೀತಿ ಲಾಕ್ ಮಾಡೋದಷ್ಟೇ. ಈ ರೀತಿ ಕಾಣಿಸುತ್ತೆ ನಮಗೆ ಆರ್ಚಿಗೆ. 7 ಪಫ್ ಬರುತ್ತೆ. ಒಂದು ಬಿಟ್ಟು 2ನೇ ಹೋಲ್ ಇರುತ್ತೆ ಅಲ್ವಾ, ಸಿಂಗಲ್ ಕ್ರೋಶೆ, ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಬಿಟ್ಟು ಈ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ ಪಕ್ಕದಲ್ಲಿ, ಬೀಡ್ದು ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿ. ಮತ್ತು 5 ಅಥವಾ 4 ಎಷ್ಟಿರ್ತದೆ ನೋಡ್ಕೊಂಡು ನೀವು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಡೈರೆಕ್ಟ್ ಸಿಂಗಲ್ ಕ್ರೋಶೆ. ಇಲ್ಲಿ ಬೇಕಾದ್ರೆ 1 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿದ್ರೆ ಇನ್ನೂ ಹೋಲ್ ನಿಮಗೆ ನೀಟಾಗಿ ಸಿಗುತ್ತೆ. ಇಲ್ಲ ಅಂದರೆ ಹಾಗೆ ಕೂಡ ಮಾಡಿದ್ರೆ 1-2 ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ ಮಾಡಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ನೋಡಿ, ಆ ಹೋಲ್ ಇರುತ್ತಲ್ಲ, ಆ ಹೋಲ್ಗೆ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಅಷ್ಟೇ, ಮಿಕ್ಕಿದ ಕಡೆ ಎಲ್ಲ ಯಾವ ಕನ್ಫ್ಯೂಷನ್ ಇರಲ್ಲ. ಸೊ ಸ್ಟಾರ್ಟಿಂಗ್ ಮಾತ್ರ ನೀವು ಲಾಕ್ ಆದ ತಕ್ಷಣ 1 ಸಿಂಗಲ್ ಕ್ರೋಶೆ ಮಾಡಬೇಕು. ಆ ಲಾಕು ಸಿಂಗಲ್ ಕ್ರೋಶೆ ಮಧ್ಯೆ ಹೋಲ್ ಇರೋ ಕಡೆ ನಾನು 4 ಸತಿ ಈ ರೀತಿ ದಾರಾನ ಎಳ್ಕೊಂಡು ಬಂದು ಪ್ಲೇಸ್ ಮಾಡ್ತೀನಿ. ಎಲ್ಲ ಸೇರಿ ಒಟ್ಟಿಗೆ ನೋಡಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಲಾಕ್ ಆಯಿತು. ಫಸ್ಟ್ ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ
ನಾನು ಲಾಕ್ ಮಾಡ್ತೀನಿ. ಒಂದು ಹೋಲ್ ಬಿಟ್ಟು ಎರಡನೇ ಹೋಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಮತ್ತೆ ಅದೇ ರೀತಿ ಪಫ್ ಮಾಡಿಕೊಂಡು 2 ಹೋಲ್ ಬಿಟ್ಟು 3ನೇ ಹೋಲ್ಗೆ ಲಾಕ್ ಮಾಡ್ತೀನಿ. ಸೊ ನೋಡಿ, ಆ ಗ್ಯಾಪಲ್ಲಿ 4 ಸತಿ ಈ ರೀತಿ ದಾರನ ತೊಗೊಂಡು ಬಂದು ಹೋಲ್ಡ್ ಮಾಡ್ಕೊಳ್ತೀನಿ. ಇದೇ ರೀತಿ ಮಾಡಿಕೊಂಡು ಲಾಕ್ ಮಾಡ್ಕೊಂಡು ಬಿಡಬೇಕು. ಲಾಕ್ ಮಾಡ್ಕೊಳ್ಳೋದು, 2 ಹೋಲ್ಸ್ನ ಬಿಟ್ಟು ಲಾಕ್ ಮಾಡೋದು. ಸ್ಟಾರ್ಟಿಂಗ್ ಮಾತ್ರ ಎಂಡಿಂಗ್ ಮಾತ್ರ ಒಂದೊಂದು ಹೋಲ್ ಬಿಟ್ಟು ನಾವು ಲಾಕ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಮಿಕ್ಕಿದ ಕಡೆ ಎಲ್ಲ 2 ಹೋಲು. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಪಫ್ ಡಿಸೈನೇ ಸ್ಟ್ಯಾಂಡಿಂಗ್ ಥರ ಎಲ್ಲ ಅದು ಮಗುಚ್ಕೊಂಡಿರೋ ಥರ ಇದೆ. ಸ್ಲ್ಯಾಂಟಿಂಗ್ ಆಗಿ ಸೈಡಿಗೆ ಇದಾಗಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊಸ ರೀತಿ ಇದೆ ಡಿಸೈನು. ಸೊ ನೋಡಿ, ಇದು ಸೆಕೆಂಡ್ ಸ್ಟೆಪ್ಪಲ್ಲಿ, ಸೆಕೆಂಡ್ ಆರ್ಚಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಬೀಡ್ ಕೆಳಗಡೆ ನಾವು 5 ಚೈನ್ಸ್ನ ಹಾಕ್ಕೊಳ್ಳೋದು. 5 ಚೈನ್ಸ್ನ ಹಾಕಿ ಲಾಕ್ ಇರೋ ಕಡೆ ಲಾಕ್. ಲಾಕ್ ಇರೋ ಕಡೆ ಲಾಕ್ ಮಾಡ್ತೇನೆ. ಸೊ ಮತ್ತೆ ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಬೇಕಾದ್ರೆ ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಬೋದು. ಅದು ಹೋಲ್ ನಮಗೆ ಸ್ವಲ್ಪ ಲೂಸ್ ಅನಿಸುತ್ತೆ ಫ್ರೆಂಡ್ಸ್. ತುಂಬ ಸ್ಟಿಫಾಗಿ ತುಂಬ ನೀಟಾಗಿ ಬರುತ್ತೆ ಡಿಸೈನು. ಹಾಕಿ ನೋಡಿ, ನಿಮಗೆ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟು ಸ್ಟಿಫ್ನೆಸ್ ಕೊಡುತ್ತೆ ಈ ಡಿಸೈನ್ ನಿಮಗೆ. ಸೊ ಹೀಗೆ ಬಿಡ್ಬೋದು, ವಿತೌಟ್ ಬೀಡ್ ಡಿಸೈನ್ ಥರ ಯೂಸ್ ಮಾಡ್ಕೋಬೋದು. ಈ ರೌಂಡ್ ಬೀಡ್ ತೆಗೆದು ಲಾಸ್ಟ್ವರೆಗೂ ಇದೇ ರೀತಿ ಮಾಡಿ ಎಂಡಿಂಗ್ ಮಾಡ್ಕೊಳ್ಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾನಿಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಬೀಡ್ ಕೆಳಗಡೆ 127 ದಾರನ ಸುತ್ತಕೊಂಡು ತುಂಬ ಚಿಕ್ಕದಾಗಿ ಕುಚ್ಚು ಕಟ್ಟಿದ್ದೀನಿ. ಮತ್ತು ಸ್ಟೋನ್ ಬಾಲ್ ಚೈನ್ ಕೂಡ ಅಂಟಿಸಿದ್ದೀನಿ. ನೆಸಸರಿ ಇಲ್ಲ. ವಿತೌಟ್ ಬೀಡ್ ಬೇಕಂದರೆ ನಿಮಗೆ ಈ ರೌಂಡ್ ಬೀಡು ತೆಗೆದುಬಿಟ್ಟು 5 ಚೈನ್ಸ್ ಹಾಕ್ಕೊಂಡು ಸ್ಟೋನ್ ಬಾಲು ತೆಗೀರಿ, ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಡಿಸೈನ್ ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಡೈರೆಕ್ಟಾಗಂತೆ ತುಂಬ ಚೆನ್ನಾಗಿದೆ. ಆ ಗೋಲ್ಡನ್ ಬಾಲ್ ಚೈನು ಈ ಡಿಸೈನ್ಗೆ ತುಂಬ ಸೂಟ್ ಆಗುತ್ತೆ. ಸೊ ಹಾಕಿ ನೋಡಿ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಕೌಂಟಿಂಗ್ಸಲ್ಲಿ ಹಾಕಿ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಇದು ಡಿಸೈನ್ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 650 to 800ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಪ್ಲೇಸ್ ಡಿಪೆಂಡ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.